ನಮಸ್ಕಾರ, ನಾನು ಡಾಕ್ಟರ್ ಸೌಜನ್ಯ ವಸಿಷ್ಠ. ನಾಡಿನ ಸಮಸ್ತ ಹೆಣ್ಣು ಮಕ್ಕಳಿಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹೆಣ್ಣು ತನ್ನ ಆರೋಗ್ಯದ ವಿಷಯದಲ್ಲಿ ಒಂದು ದಿಟ್ಟವಾದ ನಿರ್ಧಾರ ಅಥವಾ ಹೆಜ್ಜೆ ತಗೊಳ್ಳೋದ್ರಿಂದ ಹಿಡ್ಕೊಂಡು ತನ್ನ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಒಳಿತಾಗಬೇಕು ಅಂತ ಒಂದು ಸಂಕಲ್ಪ ತಗೊಳ್ಳೋದ್ರವರೆಗೂ, ಸಮಾಜದ ಸುಧಾರಣೆಗೆ ಈ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋದ್ರವರೆಗೂ ಒಂದು ಸಂಕಲ್ಪವನ್ನು ದಿಟ್ಟವಾಗಿ ತಗೊಂಡ್ರೆ ಇಡೀ ಸಮಾಜವನ್ನೇ ಪರಿವರ್ತನೆ ಮಾಡುವಷ್ಟು ಶಕ್ತಿಯನ್ನು ತನ್ನೊಳಗಡೆ ಹಿಡಿದಿಟ್ಕೊಂಡಿರ್ತಾಳೆ. ಅಂಥ ಸಾಮರ್ಥ್ಯವನ್ನು ಪ್ರಕೃತಿಯೇ ಆಕೆಗೆ ಸಹಜವಾಗಿ ಕೊಟ್ಟಿದೆ. ಈ ಹೆಣ್ಣು ಮಗುವಿನ ಸಂರಕ್ಷಣೆ ಮತ್ತು ಹೆಣ್ಣು ಮಗುವಿಗೆ ಬೇಕಾಗುವ ಗೌರವವನ್ನು ಕೊಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ನಮಗೆ ಒಂದು ಭಕ್ತಿಪೂರ್ವಕವಾದ ಒಂದು ಕ್ರಿಯೆ ಕೂಡ ಆಗಿರಬೇಕು. ಜನವರಿ 24ನೇ ಈ ಶುಭ ದಿನದಂದು ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ನಮಸ್ಕಾರ. ಜನನಿದಾತೆ ಹೆಣ್ಣು, ಮಮತೆಯ ಮಾತೆಯನ್ನು ಸಾಧಿಸುವ ಛಲಗಾತಿಯನ್ನು, ಸಮಾಜದ ಕಣ್ಣು ನಮ್ಮ ಹೆಣ್ಣು. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ರೂಪಶ್ರೀ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಭಾರತ ಸರ್ಕಾರವು 2008ರಿಂದ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಎಂದು ಆಚರಿಸ್ತಾ ಇದೆ. ಈ ದಿನನ ಯಾಕಪ್ಪ ಆಚರಿಸ್ತಾ ಇದ್ದಾರೆ ಅಂತಂದ್ರೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಫೇಸ್ ಮಾಡ್ತಾ ಇರುವಂತ ಅಸಮಾನತೆ ಇರ್ಬೋದು, ಅವರ ಪೋಷಣೆ, ಶಿಕ್ಷಣದ ಪ್ರಾಮುಖ್ಯತೆ, ಕಾನೂನಿನ ಹಕ್ಕುಗಳು, ಅವರ ಆರೈಕೆ ಮತ್ತು ಹೆಣ್ಣು ಮಕ್ಕಳ ಸುರಕ್ಷತೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಇಲ್ಲ ಅಭಿವೃದ್ಧಿ ಆಗಿರುವಂತ ಪ್ರದೇಶದಲ್ಲಿರ್ಬೋದು, ಅವ್ರಿಗೂ ಸಹ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿ, ಅವರು ಯಾವತ್ತೂ ಸಹ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಅದಕ್ಕೆ ನಾನೇ ಒಂದು ನಿದರ್ಶನ. ನಿಮಗೆ ಒಂದು ಹೆಣ್ಣು ತಾಯಿಯಾಗಿಬೇಕು, ಮಡದಿಯಾಗಿಬೇಕು, ಯಾಕೆ ಮಗಳಾಗಿ ಬೇಡ? ಒಂದು ಹೆಣ್ಣು ಮಗುವನ್ನ ಕೊಂದ್ರೆ ಸ್ವಂತ ತಾಯಿ ಕೊಂದ ಹಾಗೆ. ಈ ರೀತಿ ಹೆಣ್ಣು ಮಕ್ಕಳಲ್ಲಿ ನೀವು ಸಮಾಜದಲ್ಲಿ ಅವರ ಬಗ್ಗೆ ನಂಬಿಕೆಯನ್ನು ಹುಟ್ಟಿದರೆ ನಿಮ್ಮ ತಾಯಿಯನ್ನೇ ಪೂಜಿಸಿದರು.